ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಜ್ಯೇಷ್ಠ ಅಧಿಕ ಅಮಾವಾಸ್ಯೆ ಯಾವತ್ತು, ಹಾಗೆ ಈ ಅಮಾವಾಸ್ಯೆಯ ವಿಶೇಷತೆ ಏನು, ಹಾಗೆ ಅಮಾವಾಸ್ಯೆ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ, ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು, ಪ್ರತಿಯೊಂದನ್ನು ಕೂಡ ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತೀನಿ. ಹಾಗಾದರೆ ಇನ್ನಾಗ್ತಡ ಬನ್ನಿ ವಿಡಿಯೋನ ಶುರು ಮಾಡೋಣ. ಸಾಮಾನ್ಯವಾಗಿ ಚೈತ್ರ, ವೈಶಾಖ, ಜ್ಯೇಷ್ಠ ಮಾಸ ಬರಬೇಕಾಗಿತ್ತು, ಆದರೆ ಈ ವರ್ಷ ಅಧಿಕ ಜ್ಯೇಷ್ಠ ಬಂದಿದೆ. ಈ ವರ್ಷ ಅಧಿಕ ಮಾಸ ಬಂದಿರೋದ್ರಿಂದ, ಅದರಲ್ಲೂ ಆ ಅಧಿಕ ಮಾಸ ಜ್ಯೇಷ್ಠ ಮಾಸದಲ್ಲಿ ಬಂದಿರೋದ್ರಿಂದ ಜ್ಯೇಷ್ಠ ಮಾಸವನ್ನು ನಾವು 2 ಬಾರಿ ಆಚರಣೆ ಮಾಡಬೇಕಾಗತ್ತೆ. ಒಂದನ್ನು ಅಧಿಕ ಜ್ಯೇಷ್ಠ ಅಂತ, ಹಾಗೆ ಮತ್ತೊಂದನ್ನು ಜ್ಯೇಷ್ಠ ಮಾಸ ಅಂತ. ಹಾಗಾಗಿನೇ ಈ ಅಮಾವಾಸ್ಯೆಯನ್ನು ಅಧಿಕ ಜ್ಯೇಷ್ಠ ಅಮಾವಾಸ್ಯೆ ಅಂತ ಕರಿತೀವಿ. ಜೊತೆಗೆ ಈ ಅಮಾವಾಸ್ಯೆಯಂದು ಶನಿ ಜಯಂತಿ ಕೂಡ ಇರೋದ್ರಿಂದ ಇದು ಬಹಳನೇ ವಿಶೇಷವಾದಂಥ ಅಮಾವಾಸ್ಯೆ ಅಂತ ಹೇಳ್ಬೋದು. ಶನಿದೇವ ಹುಟ್ಟಿದಂಥ ದಿನವಾದ್ರಿಂದ ಇದನ್ನು ಶನಿ ಜಯಂತಿ ಅಂತಲೂ ಕೂಡ ನಾವು ಕರಿತೀವಿ. ಈ ಅಧಿಕ ಜ್ಯೇಷ್ಠ ಅಮಾವಾಸ್ಯೆ ಮುಗಿದ ಮಾರನೇ ದಿವಸದಿಂದಲೇ ನಮಗೆ ಅಧಿಕ ಮಾಸ ಆರಂಭವಾಗುತ್ತೆ. 1 ತಿಂಗಳ ಕಾಲ ನಾವು ಅಧಿಕ ಮಾಸವನ್ನು ಆಚರಣೆ ಮಾಡಬೇಕು. ತುಂಬಾ ವಿಶೇಷವಾದಂತಹ ಮಾಸ ಇದು ಅಧಿಕ ಮಾಸ. ಪುರುಷೋತ್ತಮ ಮಾಸ ಅಂತ ಕೂಡ ಕರಿತೀವಿ. ವಿಷ್ಣುವಿಗೆ ಅತ್ಯಂತ ಪ್ರಿಯವಾಗಿರುವಂತಹ ಮಾಸ ಇದು. ಹಾಗಿದ್ರೆ ಬನ್ನಿ, ಈ ಅಧಿಕ ಜ್ಯೇಷ್ಠ ಅಮಾವಾಸ್ಯೆ ಯಾವತ್ತು ಬಂದಿದೆ, ಹಾಗೆ ಅಮಾವಾಸ್ಯೆ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಅಂತ ಮೊದಲು ತಿಳ್ಕೊಳ್ಳೋಣ. ಅಧಿಕ ಜ್ಯೇಷ್ಠ ಅಮಾವಾಸ್ಯೆ ಈ ವರ್ಷ ಅಂದರೆ 2026ನೇ ಇಸ್ವಿಯಲ್ಲಿ ಮೇ 16ನೇ ತಾರೀಕು ಶನಿವಾರ ದಿವಸ ಬಂದಿದೆ. ಇನ್ನು ಅಮಾವಾಸ್ಯೆ ತಿಥಿ ಆರಂಭವಾಗುವಂಥದ್ದು ಮೇ 16ನೇ ತಾರೀಕು ಶನಿವಾರ ದಿವಸ ಬೆಳಗಿನ ಜಾವ 5 ಗಂಟೆ 11 ನಿಮಿಷಕ್ಕೆ ಆರಂಭವಾಗಿ ಮೇ 17ನೇ ತಾರೀಕು ಭಾನುವಾರದ ದಿವಸ ಬೆಳಗಿನ ಜಾವ 1 ಗಂಟೆ 30 ನಿಮಿಷಕ್ಕೆ ಅಂತ್ಯವಾಗುತ್ತೆ. ಹೆಚ್ಚಿನ ಪ್ರಮಾಣದ ಅಥವಾ ಪೂರ್ಣ ಪ್ರಮಾಣದ ಅಮಾವಾಸ್ಯೆ ತಿಥಿ ನಮಗೆ ಮೇ 16ನೇ ತಾರೀಕು ಶನಿವಾರ ಇದೆ. ಹಾಗೆ ಸೂರ್ಯ ಉದಯ ಆಗುವಂಥ ತಿಥಿ ಕೂಡ ಮೇ 16ನೇ ತಾರೀಕು ಶನಿವಾರ ದಿವಸನೇ ಬಂದಿರೋದ್ರಿಂದ ನಾವು ಶನಿ ಜಯಂತಿ ಹಾಗೆ ಅಧಿಕ ಜ್ಯೇಷ್ಠ ಅಮಾವಾಸ್ಯೆಯನ್ನು ಮೇ 16ನೇ ತಾರೀಕು ಶನಿವಾರ ದಿವಸನೇ ಆಚರಣೆ ಮಾಡಬೇಕಾಗಿದೆ. ಇನ್ನು ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅಂತ ಕೇಳೋದಾದರೆ, ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡ್ತೀವಿ, ತುಂಬಾ ಶ್ರೇಷ್ಠ ಅನ್ನೋರು 5:30ಯಿಂದ 6:30 ಒಳಗಡೆ ನೀವು ಪೂಜೆಯನ್ನು ಮುಗಿಸ್ಬೋದು. ಅಥವಾ ಅಷ್ಟು ಬೇಗ ಪೂಜೆ ಮಾಡೋದಕ್ಕಾಗಲ್ಲ ಅಂತ ಅನ್ನೋರು ಸಂಜೆ ಗೋಧೂಳಿ ಸಮಯದಲ್ಲೂ ಕೂಡ ಪೂಜೆ ಮಾಡ್ಬೋದು, ಸಂಜೆ 5:30ಯಿಂದ 7:30 ಒಳಗಡೆ. ಅಥವಾ ಅವತ್ತಿನ ದಿವಸ ಪೂರ್ತಿಯಾಗಿ ಅಮಾವಾಸ್ಯೆ ತಿಥಿ ಇರೋದ್ರಿಂದ ನೀವು ರಾಹುಕಾಲ ಬಿಟ್ಟು ಬೇರೆ ಯಾವುದೇ ಸಮಯದಲ್ಲೂ ಕೂಡ ಪೂಜೆ ಮಾಡಿದ್ರೂ ನಡೆಯುತ್ತೆ. ಇನ್ನು ಈ ಅಧಿಕ ಜ್ಯೇಷ್ಠ ಅಮಾವಾಸ್ಯೆಯ ದಿವಸ ಶನಿ ಜಯಂತಿ ಕೂಡ ಬಂದಿರೋದ್ರಿಂದ ನೀವು ಶನಿ ಮಹಾತ್ಮನನ್ನು ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿ, ಹಾಗೆ ಶನಿದೇವರಿಗೆ ಎಳ್ಳೆಣ್ಣೆ ಅಭಿಷೇಕವನ್ನು ಮಾಡಿದ್ರೆ ಅಥವಾ ಎಳ್ಳೆಣ್ಣೆಯನ್ನು ದಾನವಾಗಿ ಕೊಟ್ಟರೆ ತುಂಬಾ ಒಳ್ಳೆಯದು. ಅಥವಾ ಅವತ್ತಿನ ದಿವಸ ಎಳ್ಳು ಬತ್ತಿ ಹಾಕಿ ದೀಪವನ್ನು ಹಚ್ಚಿದ್ರೂ ಕೂಡ ನಡೆಯುತ್ತೆ. ಮನೆಯಲ್ಲೂ ಕೂಡ ನೀವು ಎಳ್ಳು ಹಾಕಿ ದೀಪವನ್ನು ಹಚ್ಬೋದು, ಅಥವಾ ದೇವಸ್ಥಾನಕ್ಕೆ ಹೋಗಿ ಎಳ್ಳು ಬತ್ತಿಯನ್ನು ಹಚ್ಚಿ ಬರ್ಬೋದು. ಇನ್ನು ಮನೆಯಲ್ಲಿ ಸರಳವಾಗಿ ನೀವು ಪ್ರತಿ ತಿಂಗಳು ಅಮಾವಾಸ್ಯೆಯ ಪೂಜೆಯನ್ನು ಯಾವ ರೀತಿ ಮಾಡ್ತೀರೋ ಅದೇ ರೀತಿ ಪೂಜೆ ಮಾಡಿದ್ರೆ ಸಾಕಾಗುತ್ತೆ. ವಿಶೇಷ ಪೂಜೆಯನ್ನು ಮಾಡೋ ಅಂಥ ಅಗತ್ಯ ಇಲ್ಲ. ಇನ್ನು ಅಮಾವಾಸ್ಯೆ ದಿನ ಸಂಜೆ ಸಮಯದಲ್ಲಿ ಮನೆಗೆ ಹಾಗೆ ನಿಮಗೂ ಕೂಡ ದೃಷ್ಟಿಯನ್ನು ತೆಕ್ಕೊಳ್ಳೋದನ್ನು ಮರಿಬೇಡಿ. ಮನೆಗೆ ಹಾಗೆ ನಿಮಗೆ ಯಾವ ರೀತಿ ದೃಷ್ಟಿ ತೆಗಿಬೇಕು ಅಂತ ಸಾಕಷ್ಟು ವಿಡಿಯೋಗಳಲ್ಲಿ ನಾನು ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ. ಆ ರೀತಿಯಲ್ಲಿ ದೃಷ್ಟಿಯನ್ನು ತೆಕ್ಕೊಳ್ಳಿ. ಇನ್ನು ಅಮಾವಾಸ್ಯೆ ಮುಗಿದ ಮಾರನೇ ದಿವಸದಿಂದ ಅಧಿಕ ಮಾಸ ಆರಂಭವಾಗುತ್ತೆ. ಹಾಗಾಗಿ ಅಧಿಕ ಮಾಸದಲ್ಲಿ ವಿಶೇಷವಾಗಿ ವಿಷ್ಣು ಪೂಜೆಯನ್ನು ಮಾಡೋದು ತುಂಬಾ ಶ್ರೇಷ್ಠ. ಅಧಿಕ ಮಾಸದಲ್ಲಿ ಪ್ರತಿದಿನವೂ ಕೂಡ 33 ರಂಗೋಲಿಗಳನ್ನು ಹಾಕಿ 33 ದೀಪಗಳನ್ನು ಹಚ್ಚಿದ್ರೆ, ಅದರಲ್ಲೂ ತುಪ್ಪದ ದೀಪಗಳನ್ನು ಹಚ್ಚಿದ್ರೆ ಬಹಳ ವಿಶೇಷ ಫಲಗಳನ್ನು ಪಡಿಬಹುದು. ನೋಡಿದ್ರಲ್ವಾ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಅಧಿಕ ಜ್ಯೇಷ್ಠ ಅಮಾವಾಸ್ಯೆ ಯಾವತ್ತು, ಹಾಗೆ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು, ಅಮಾವಾಸ್ಯೆ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಅನ್ನೋದೆಲ್ಲದನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ, ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ಬರೆದು ತಿಳಿಸಿ. ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.